ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಪ್ರತಿನಿತ್ಯ ಕನ್ನಡದಲ್ಲಿ ಪೊಲಿಟಿಕ್ಸ್, ಕರೆಂಟ್ ಅಫೇರ್ಸ್, ಇತಿಹಾಸ ಹಾಗೂ ಪ್ರಪಂಚದ ಸುದ್ದಿಗಳನ್ನು ತಿಳಿದುಕೊಳ್ಳಲು ಚಾನಲ್ ಅನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, 7 ನಿಮಿಷದಲ್ಲಿ ದರೋಡೆ. ಹೌದು, ಪ್ಯಾರಿಸ್ನ ಲೌವ್ರೆ ಮ್ಯೂಸಿಯಂನಲ್ಲಿ ನೆಪೋಲಿಯನ್ ಕಾಲದ ಆಭರಣಗಳನ್ನು ಕಳ್ಳತನ ಮಾಡಲಾಗಿದೆ. ವಿಶ್ವದ ಅತ್ಯಂತ ಭದ್ರತೆಯ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾದ ಲೌವ್ರೆ ಮ್ಯೂಸಿಯಂನಲ್ಲಿ ನೆಪೋಲಿಯನ್ ಕಾಲದ ಅಮೂಲ್ಯ ಆಭರಣಗಳು ಕೇವಲ 7 ನಿಮಿಷಗಳಲ್ಲಿ ದೋಚಲ್ಪಟ್ಟಿವೆ. ಇದು ಕೇವಲ ಒಂದು ಕಳ್ಳತನವಲ್ಲ, ಇದು ಭದ್ರತೆ, ತಂತ್ರಜ್ಞಾನ ಮತ್ತು ಅಪರಾಧದ ನಿಖರ ಪ್ಲಾನಿಂಗ್ ನ ಕಥೆಯಾಗಿದೆ. ಪ್ಯಾರಿಸ್ನ ಸೇನ್ ನದಿಯ ತೀರದಲ್ಲಿ ನಿಂತಿರುವ ಲೌವ್ರೆ ಮ್ಯೂಸಿಯಂ ವಿಶ್ವದ ಅತ್ಯಂತ ಪ್ರಸಿದ್ಧ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಇದನ್ನು ಪ್ರತಿ ವರ್ಷ ಲಕ್ಷಾಂತರ ಮಂದಿ ಭೇಟಿ ನೀಡುತ್ತಾರೆ. ಈ ಮ್ಯೂಸಿಯಂನಲ್ಲಿ ಮೊನಾಲಿಸಾ ಚಿತ್ರಾಕೃತಿ, ವೀನಸ್ ದಿ ವೀಲೋ ಪ್ರತಿಮೆ ಮತ್ತು ನೆಪೋಲಿಯನ್ ಕಾಲದ ಆಭರಣಗಳಂತಹ ಅಮೂಲ್ಯ ಸಂಗ್ರಹಗಳು ಇಲ್ಲಿವೆ. ಲೌವ್ರೆ ಮ್ಯೂಸಿಯಂ ಕೇವಲ ಕಲೆಯ ಮಂದಿರವಲ್ಲ, ಇದು ಫ್ರೆಂಚ್ ಇತಿಹಾಸದ ಜೀವಂತ ಸಾಕ್ಷಿಯಾಗಿದೆ. ಪ್ಯಾರಿಸ್ನ ಲೌವ್ರೆ ವಸ್ತು ಸಂಗ್ರಹಾಲಯವು ವಿಶ್ವದ ಅತ್ಯಂತ ಭದ್ರತೆಯ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಪ್ರವಾಸಿಗರು ಬರುವುದರಿಂದ ಇಲ್ಲಿ ಭದ್ರತೆ ಅತ್ಯಂತ ಕಠಿಣವಾಗಿ ನಿರ್ಮಿಸಲ್ಪಟ್ಟಿದೆ. ಮ್ಯೂಸಿಯಂ ಒಳಗೆ ಮತ್ತು ಹೊರಗೆ ಸುಮಾರು 2000ಕ್ಕೂ ಹೆಚ್ಚು ಹೈ ಡೆಫಿನೇಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳು AI ಆಧಾರಿತವಾಗಿದ್ದು, ಯಾವುದೇ ಶಂಕಾಸ್ಪದ ಚಲನೆ ಅಥವಾ ಬೆಳಕಿನ ಬದಲಾವಣೆ ಕಂಡರೆ ತಕ್ಷಣ ಎಚ್ಚರಿಕೆ ನೀಡುತ್ತದೆ. ಇಲ್ಲಿ 450ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಪ್ರತಿ ದಿನ ರಾತ್ರಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಭದ್ರತಾ ಸಿಬ್ಬಂದಿಯು ಫ್ರೆಂಚ್ ಪೊಲೀಸ್ ತರಬೇತಿಯನ್ನು ಪಡೆದಿದ್ದಾರೆ. ಪ್ರತಿ ಗ್ಯಾಲರಿಯಲ್ಲೂ ಮೂವ್ಮೆಂಟ್ ಸೈರನ್ಗಳು, ಲೇಸರ್ ಅಲಾರಾಂ ಲೈನ್ಗಳು ಮತ್ತು ಬಯೋಮೆಟ್ರಿಕ್ ಪ್ರವೇಶದ ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ. ಪ್ರಮುಖ ಕಲಾಕೃತಿಗಳು ಮತ್ತು ಆಭರಣಗಳನ್ನು ಬುಲೆಟ್ ಪ್ರೂಫ್ ಕೇಸ್ಗಳಲ್ಲಿ ಇರಿಸಲಾಗುತ್ತವೆ. ಲೌವ್ರೆ ಮ್ಯೂಸಿಯಂನ ಕೌಂಟರ್ ರೂಮ್ ಒಂದು ಅತ್ಯಾಧುನಿಕ ಕಮಾಂಡ್ ಸೆಂಟರ್ ಆಗಿದ್ದು, ಎಲ್ಲಾ ಕ್ಯಾಮೆರಾ ದೃಶ್ಯಗಳನ್ನು ನೇರವಾಗಿ ನಿಗಾ ಇಟ್ಟಿರುತ್ತಾರೆ. ಗ್ಯಾಲರಿಯಲ್ಲಿ ಗಾಜು ಮುರಿದರೂ ಅಥವಾ ತಾಪಮಾನ ಬದಲಾದರೂ ಅಲಾರಾಂಗಳು ಸಕ್ರಿಯಗೊಳ್ಳುತ್ತದೆ. ರಾತ್ರಿಯ ವೇಳೆ ಸ್ವಯಂಚಾಲಿತ ಭದ್ರತೆ ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತದೆ. ಇಷ್ಟೆಲ್ಲ ಭದ್ರತೆ ಇದ್ದರೂ ಕಳ್ಳರು ಕೇವಲ 7 ನಿಮಿಷಗಳಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಅಕ್ಟೋಬರ್ 19, 2025 ಭಾನುವಾರ ಬೆಳಗ್ಗೆ ಸಮಯ ಸುಮಾರು 9:30ರಿಂದ 9:40 ಒಳಗೆ ಅಪೋಲೋ ಗ್ಯಾಲರಿಯಲ್ಲಿ ಅಪರಿಚಿತ ಚಟುವಟಿಕೆಗಳು ಕಂಡುಬಂದಿತ್ತು. ಭದ್ರತಾ ಕ್ಯಾಮೆರಾಗಳು ಮುಸುಕುದಾರಿಗಳಾದ 4 ವ್ಯಕ್ತಿಗಳನ್ನು ದಾಖಲೆ ಮಾಡಿವೆ. ಅವರು ಸ್ಕೂಟರ್ಗಳಲ್ಲಿ ಬಂದಿದ್ದರು. ಮುಖದಲ್ಲಿ ಮಾಸ್ಕ್, ಕೈಯಲ್ಲಿ ತಾಂತ್ರಿಕ ಸಾಧನಗಳು ಇದ್ದವು. ಫ್ರೆಂಚ್ ಪೊಲೀಸರು ನೀಡಿದ ವರದಿಗಳ ಪ್ರಕಾರ ಕಳ್ಳರು ಚೆರ್ರಿ ಪಿಕ್ಕರ್ ಎಂಬ ಹೈಡ್ರಾಲಿಕ್ ಏಣಿ ಯಂತ್ರವನ್ನು ಬಳಸಿ ಕಟ್ಟಡದ ಮೇಲ್ಭಾಗದಿಂದ ಒಳಗೆ ನುಗ್ಗಿದ್ದಾರೆ. ಅವರು ನೇರವಾಗಿ ಅಪೋಲೋ ಗ್ಯಾಲರಿ ಅತ್ತ ತೆರಳಿ ಡೆಸ್ಕ್ ಕಟ್ಟರ್ಗಳನ್ನು ಉಪಯೋಗಿಸಿ ಆಭರಣಗಳನ್ನು ಕತ್ತರಿಸಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ. ಈ ಇಡೀ ಪ್ರಕರಣ ಕೇವಲ 7 ನಿಮಿಷಗಳಲ್ಲಿ ನಡೆದಿದೆ. ಆಮೇಲೆ ಅವರು ಸ್ಕೂಟರ್ಗಳಲ್ಲಿ ಪ್ಯಾರಿಸ್ನ ಬೀದಿಗಳಲ್ಲಿ ಕಣ್ಮರೆಯಾಗಿದ್ದಾರೆ. ಕಳ್ಳತನವಾಗಿರುವ ಆಭರಣಗಳ ಮೌಲ್ಯಗಳು ಇನ್ನೂ ನಿಖರವಾಗಿ ಲೆಕ್ಕಕ್ಕೆ ಸಿಕ್ಕಿಲ್ಲ. ಆದರೆ ವರದಿಗಳ ಪ್ರಕಾರ ಇದು ಲಕ್ಷಾಂತರ ಯೂರೋಗಳಷ್ಟಿದೆ. ಕಳ್ಳತನಗೊಂಡ ಆಭರಣಗಳು ನೆಪೋಲಿಯನ್ ಬೋನಾಪಾರ್ಟ್ ಮತ್ತು ಅವರ ಸಾಮ್ರಾಜ್ಞಿ ಯೂಜಿನಿ ಡಿ ಮಾಂಟಿರ್ಜೋ ಅವರ ಆಭರಣಗಳಾಗಿದ್ದವು. ಲೆ ಪ್ಯಾರಿಸಿಯನ್ ಪತ್ರಿಕೆಯ ಪ್ರಕಾರ ಒಟ್ಟು 9 ಅಮೂಲ್ಯ ಆಭರಣಗಳು ಕಳ್ಳತನಕ್ಕೀಡಾಗಿವೆ. ಅವುಗಳಲ್ಲಿ ಒಂದು ಆಭರಣ ವಸ್ತು ಸಂಗ್ರಹಾಲಯದ ಹೊರಗಡೆ ಮುರಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಅದು ರಾಣಿ ಯುಜಿನಿಯ ಕಿರೀಟದ ಭಾಗವಾಗಿರಬಹುದು ಎಂದು ಅಂದಾಜಿಸಲಾಗುತ್ತಿದೆ. ಫ್ರೆಂಚ್ ಆಂತರಿಕ ಸಚಿವ ಲಾರೆಂಟ್ ನೂನೇಜ್ ಪತ್ರಿಕಾಗೋಷ್ಠಿಯಲ್ಲಿ ಕಳ್ಳರು ಅತ್ಯಂತ ವೃತ್ತಿಪರ ತಂಡವಾಗಿದ್ದು, ಅವರು ಪೂರ್ವ ಯೋಜನೆಯೊಂದಿಗೆ ಕೆಲಸ ಮಾಡಿದ್ದಾರೆ. ಇಡೀ ದರೋಡೆ ಕೇವಲ 7 ನಿಮಿಷಗಳಲ್ಲಿ ನಡೆದಿದೆ. ಪೊಲೀಸರು ಪ್ಯಾರಿಸ್ನ ವಿವಿಧ ಭಾಗಗಳಲ್ಲಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಅವರು ಸರ್ವೇಲೆನ್ಸ್ ಕ್ಯಾಮೆರಾಗಳು, ಮೊಬೈಲ್ಗಳ ಸಿಗ್ನಲ್ಗಳು ಮತ್ತು ವಾಹನಗಳ ಟ್ರ್ಯಾಕಿಂಗ್ ಗಳ ಮೂಲಕ ಸುಳಿವು ಹುಡುಕುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಲೌವ್ರೆ ಮ್ಯೂಸಿಯಂ ತಕ್ಷಣವೇ ಸಾರ್ವಜನಿಕ ಪ್ರವೇಶವನ್ನು ಸ್ಥಗಿತಗೊಳಿಸಿದ್ದು, ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ವಸ್ತು ಸಂಗ್ರಹಾಲಯವನ್ನು ಖಾಲಿ ಮಾಡಲಾಯಿತು. ಸಾವಿರಾರು ಪ್ರವಾಸಿಗರು ಹೊರಗೆ ನಿಂತು ಆಶ್ಚರ್ಯದಿಂದ ಈ ಘಟನೆಯನ್ನು ನೋಡುತ್ತಿದ್ದರು. ಪೊಲೀಸರು ಈ ದರೋಡೆಯ ನಿಖರತೆ ಮತ್ತು ವೇಗದಿಂದ ಬೆಚ್ಚಿ ಬಿದ್ದಿದ್ದಾರೆ. ತಜ್ಞರ ಪ್ರಕಾರ ಇದು ಸಾಮಾನ್ಯ ಕಳ್ಳತನವಲ್ಲ, ಇದು ಹೈ ಹ್ಯಾಂಡ್ ಆಪರೇಷನ್, ಅಂದರೆ ಪ್ರೊಫೆಷನಲ್ ಪ್ಲಾನಿಂಗ್ ನ ಫಲಿತಾಂಶವಾಗಿದೆ. ಕಳ್ಳರು ವಸ್ತು ಸಂಗ್ರಹಾಲಯದ ಆಂತರಿಕ ನಕ್ಷೆ, ಭದ್ರತೆ ಕ್ರಮಗಳು ಮತ್ತು ವೇಳಾಪಟ್ಟಿಯ ಮಾಹಿತಿಯನ್ನು ಪಡೆದಿರಬಹುದು ಎಂಬ ಶಂಕೆಯೂ ಇದೆ.
ಅದೇ ಕಾರಣಕ್ಕೆ ಇವರು ನೇರವಾಗಿ ಗುರಿಯ ಸ್ಥಳಕ್ಕೆ ತಲುಪಿ ತಕ್ಷಣವೇ ಕೆಲಸ ಮುಗಿಸಿ ಹೊರಟಿದ್ದಾರೆ. ಇದೊಂದು ಅಂತಾರಾಷ್ಟ್ರೀಯ ಅಪರಾಧ ಸಂಘಟನೆಯ ಭಾಗವಾಗಿರಬಹುದು. ಈ ಆಭರಣಗಳನ್ನು ಕಪ್ಪು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಅಥವಾ ಬೇರೆ ದೇಶಕ್ಕೆ ಸಾಗಿಸಲು ಸಾಧ್ಯತೆ ಇದೆ. ಇಲ್ಲಿ ಕಳುವಾದ ಆಭರಣಗಳು ಆಂಟಿಕ್ಗಳಾಗಿದ್ದು, ನೆಪೋಲಿಯನ್ ಫ್ರಾನ್ಸ್ನ ರಾಜಕೀಯ ಮತ್ತು ಸೈನಿಕ ವೀರ 1804ರಲ್ಲಿ ಸಾಮ್ರಾಟ್ ಆಗಿದ್ದರು. ಅವರ ಸಾಮ್ರಾಜ್ಞಿ ಯುಜಿನಿ ಡಿ ಮಾರ್ಟಿಜೋ ಅವರು ಆಭರಣ ಪ್ರಿಯರಾಗಿದ್ದರು. ಅವರ ಕಿರೀಟಗಳು, ಹಾರಗಳು ಮತ್ತು ಉಂಗುರಗಳು ಪ್ಯಾರಿಸ್ನ ರತ್ನಕಲೆಯ ಶ್ರೇಷ್ಠ ಉದಾಹರಣೆಗಳಾಗಿವೆ. ಈ ಆಭರಣಗಳನ್ನು ಮ್ಯೂಸಿಯಂನಲ್ಲಿ ಶತಮಾನಗಳಿಂದ ಸಂಗ್ರಹಿಸಿಡಲ್ಪಟ್ಟಿತ್ತು. ಇದು ಫ್ರೆಂಚ್ನ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿತ್ತು. ಈ ಘಟನೆಯ ನಂತರ ಫ್ರಾನ್ಸ್ನಲ್ಲಿ ವಸ್ತು ಸಂಗ್ರಹಾಲಯಗಳ ಭದ್ರತೆ ಬಗ್ಗೆ ತೀವ್ರ ಚರ್ಚೆ ಆರಂಭವಾಗಿದೆ. ಫ್ರೆಂಚ್ ಸಾಂಸ್ಕೃತಿಕ ಸಚಿವಾಲಯದ ಅಧಿಕಾರಿಗಳು ತುರ್ತು ಸಭೆ ಸೇರಿದ್ದಾರೆ. ಅವರು ಎಲ್ಲ ರಾಷ್ಟ್ರ ವಸ್ತು ಸಂಗ್ರಹಾಲಯಗಳಲ್ಲಿ ಭದ್ರತಾ ಮಟ್ಟವನ್ನು ಮರುಪರಿಶೀಲಿಸಲು ಆದೇಶಿಸಿದ್ದಾರೆ. ಫ್ರೆಂಚ್ ಪೊಲೀಸರು ಈಗ ಅಂತಾರಾಷ್ಟ್ರೀಯ ಸಹಕಾರದತ್ತ ಹೆಜ್ಜೆ ಹಾಕಿದ್ದಾರೆ. ಫ್ರೆಂಚ್ ಪೊಲೀಸರಿಗೆ ಇಂಟರ್ಪೋಲ್, ಯುರೋಪೋಲ್ ಮತ್ತು ಯುಕೆ, ಸ್ವಿಟ್ಜರ್ಲೆಂಡ್ನ ಪೊಲೀಸ್ ಇಲಾಖೆಗಳು ಸಹಕರಿಸುತ್ತಿವೆ. ಪೊಲೀಸರು ಲಂಡನ್ನ ಆಮ್ಸ್ಟರ್ಡ್ಯಾಮ್ ಮತ್ತು ಬ್ರೆಜಿಲ್ನ ಕಲೆ ವ್ಯಾಪಾರ ಮಾರುಕಟ್ಟೆಯಲ್ಲಿ ಶೋಧ ಆರಂಭಿಸಿದ್ದಾರೆ. ಆಭರಣಗಳ ಭಾಗಗಳು ಅಥವಾ ಪುನರ್ವಿನ್ಯಾಸದ ರೂಪದಲ್ಲಿ ಮಾರಾಟವಾಗಬಹುದಾದ ಅನುಮಾನಗಳೂ ಇದೆ. ಸ್ನೇಹಿತರೆ, ಲೌರೆ ಮ್ಯೂಸಿಯಂನಲ್ಲಿ ಕಳ್ಳತನ ಹೊಸದೇನೂ ಅಲ್ಲ. 1911ರಲ್ಲಿ ಮೊನಾಲಿಸಾ ಚಿತ್ರಾಕೃತಿಯು ಇದೇ ವಸ್ತು ಸಂಗ್ರಹಾಲಯದಿಂದ ಕದ್ದೊಯ್ಯಲಾಗಿತ್ತು ಮತ್ತು 2 ವರ್ಷಗಳ ನಂತರ ವಶಕ್ಕೆ ಪಡೆಯಲಾಗಿತ್ತು. ಆ ಬಳಿಕ ಅನೇಕ ಕಳ್ಳತನಗಳು ವಿಶ್ವದಾದ್ಯಂತ ನಡೆದಿದೆ. ಇದಕ್ಕೂ ಮುಂಚೆ ಇದೇ ರೀತಿ ದರೋಡೆಗಳು 2019ರಲ್ಲಿ ಬೆಲ್ಜಿಯಂ ಮತ್ತು ಇಟಲಿಯಲ್ಲಿ ಕೂಡ ನಡೆದಿದ್ದವು. ಆ ಸಮಯದಲ್ಲೂ ಕಳ್ಳರು ಇದೇ ರೀತಿಯ ವಿಧಾನ, ಮಾಸ್ಕ್, ವೇಗ ಮತ್ತು ನಿಖರ ನಕ್ಷೆಗಳನ್ನು ಬಳಸಿದ್ದರು. ಈ ಆಭರಣಗಳನ್ನು ಮರುವಶಪಡಿಸಿಕೊಳ್ಳದೇ ಇದ್ದರೆ ಶತಮಾನಗಳ ಕತೆ ಕಳೆದು ಹೋದಂತಾಗುತ್ತದೆ. ಈ ಘಟನೆಯು ವಿಶ್ವದ ವಸ್ತು ಸಂಗ್ರಹಾಲಯಗಳಲ್ಲಿ ಆತಂಕ ಸೃಷ್ಟಿಸಿದೆ. ಲಂಡನ್ನ ಬ್ರಿಟಿಷ್ ಮ್ಯೂಸಿಯಂ, ನ್ಯೂಯಾರ್ಕ್ನ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಮತ್ತು ರೋಮ್ನ ವಾಟಿಕನ್ ಮ್ಯೂಸಿಯಂಗಳು ತಮ್ಮ ಭದ್ರತೆಯ ಕ್ರಮಗಳನ್ನು ಮತ್ತೆ ಪರಿಶೀಲಿಸುತ್ತಿದೆ. ಫ್ರೆಂಚ್ ಅಧ್ಯಕ್ಷರು ವಿಶ್ವದ ನಾಯಕರೊಂದಿಗೆ ಮಾತುಕತೆ ನಡೆಸಿ ಸಾಂಸ್ಕೃತಿಕ ಹೆರಿಟೇಜ್ ಪ್ರೊಟೆಕ್ಷನ್ ಒಪ್ಪಂದವನ್ನು ಬಲಪಡಿಸಲು ಮುಂದಾಗಿದ್ದಾರೆ. ಪ್ಯಾರಿಸ್ ಪೊಲೀಸರಿಗೆ ಕೆಲ ಸುಳಿವುಗಳು ಸಿಕ್ಕಿದೆ. ಪ್ಯಾರಿಸ್ನ ಹೊರವಲಯದಲ್ಲಿ ಒಂದು ಖಾಲಿ ಸ್ಕೂಟರ್ ಮತ್ತು ಆಭರಣದ ತುಂಡೊಂದು ಪತ್ತೆ ಹಚ್ಚಿದ್ದಾರೆ. ಅದರ ಮೇಲೆ ವಿಸಿಟರ್ ಪಾಸ್, ಬಾರ್ಕೋಡ್ಗಳು ಇರುವುದರಿಂದ ವಸ್ತು ಸಂಗ್ರಹಾಲಯದ ಒಳಗಿಂದಲೇ ಬಂದಿರಬಹುದು ಎಂಬ ಸುಳಿವು ಸಿಕ್ಕಿದೆ. ಲೌರೆ ಮ್ಯೂಸಿಯಂ ಅಧಿಕೃತವಾಗಿ ಸಾರ್ವಜನಿಕರಿಗೆ 1793 ಆಗಸ್ಟ್ 10ರಂದು ತೆರೆದಿತ್ತು. ಈ ಕಟ್ಟಡವನ್ನು ಮೂಲತಃ ಕ್ರಿಸ್ತಶಕ 1190ರ ಸುಮಾರಿಗೆ ಫಿಲಿಪ್ II ಎಂಬ ಫ್ರೆಂಚ್ ರಾಜನು ಪ್ಯಾರಿಸ್ ನಗರವನ್ನು ವೈಕಿಂಗ್ ದಾಳಿಯಿಂದ ರಕ್ಷಿಸಲು ಕೋಟೆಯಾಗಿ ನಿರ್ಮಿಸಿದ್ದರು. ನಂತರ 16ನೇ ಶತಮಾನದಲ್ಲಿ ರಾಜ ಫ್ರಾನ್ಸಿಸ್ I ಈ ಕೋಟೆಯನ್ನು ಅದ್ದೂರಿ ರಾಜ ಅರಮನೆಯಾಗಿ ಪರಿವರ್ತಿಸಿದರು. ಅವರು ಪ್ರಸಿದ್ಧ ಕಲಾವಿದ ಲಿಯೋನಾರ್ಡ್ ದ ವಿಂಚ್ ಸೇರಿದಂತೆ ಅನೇಕ ಯುರೋಪಿಯನ್ ಕಲಾವಿದರನ್ನು ಪ್ಯಾರಿಸ್ಗೆ ಆಹ್ವಾನಿಸಿದ್ದರು. ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ ಅರಮನೆಯ ಕಲಾ ಸಂಗ್ರಹ ಹಾಗೂ ಚರ್ಚುಗಳಿಂದ ವಶಪಡಿಸಿಕೊಂಡ ಕಲಾಕೃತಿಗಳನ್ನು ಸಾರ್ವಜನಿಕರಿಗೆ ಪ್ರದರ್ಶಿಸಲು ನಿರ್ಧರಿಸಲಾಯಿತು. ಆಮೇಲೆ 1793ರಲ್ಲಿ ಲೌರೆ ಅಧಿಕೃತ ಸಾರ್ವಜನಿಕ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತನೆಯಾಗಿತ್ತು. ಇಂದು ಲೌರೆ ಮ್ಯೂಸಿಯಂ ವಿಶ್ವದ ಅತ್ಯಂತ ಹೆಚ್ಚು ಭೇಟಿ ನೀಡಲ್ಪಡುವ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ಕಲಾಕೃತಿಗಳು ಪ್ರದರ್ಶನದಲ್ಲಿವೆ. ಅವುಗಳಲ್ಲಿ ಪ್ರಸಿದ್ಧವಾದವುಗಳು ಮೊನಾಲಿಸಾ, ವೀನಸ್ ಡಿ ವೀಲೋ ಮತ್ತು ಕಿಂಗ್ ವಿಕ್ಟರಿ ಆಫ್ ತೆಸ್ ಗಳಾಗಿವೆ. ಸ್ನೇಹಿತರೆ, ಈ ಕಳ್ಳತನದ ರೀತಿಯು ನಮಗೆ ಹಾಲಿವುಡ್ ಸಿನಿಮಾಗಳ ರೀತಿಯಲ್ಲೇ ಗೋಚರಿಸುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.